ಹುಬ್ಬಳ್ಳಿಯ ವರೂರು ಗ್ರಾಮದಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಹಿನ್ನೆಲೆಯಲ್ಲಿ 405 ಅಡಿ ಎತ್ತರದ ಸುಮೇರು ಪರ್ವತ ಲೋಕಾರ್ಪಣೆ ಆಯಿತು. ಅಷ್ಟಕ್ಕೂ ಈ ಸುಮೇರು ಪರ್ವತದ ವಿಶೇಷತೆಗಳೇನು ಅಂತೀರಾ? ಈ ಸ್ಟೋರಿ ನೋಡಿ. ಹುಬ್ಬಳ್ಳಿ ಇಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಯಿತು. 405 ಅಡಿ ಎತ್ತರವಿರುವ ಈ ಸುಮೇರು ಪರ್ವತ 16 ಮಹಡಿ ಹೊಂದಿದ್ದು, ಪ್ರತಿ ಮಹಡಿಯಲ್ಲೂ ತೀರ್ಥಂಕರರ ಜೀವನ ಚರಿತ್ರೆ ಸಾರುವ ಹಾಗೂ ಅವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಜೈನ ಧರ್ಮ ಆಚರಣೆ ವಿವರಣೆ ನೀಡಲಿವೆ. ಜೈನ ಧರ್ಮದ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸ ಒಳಗೊಂಡಿದೆ. ಜಗತ್ತಿನಲ್ಲಿಯೇ ಇದು ಮೊದಲನೆಯದು. ಪರ್ವತದ ತುದಿಯವರೆಗೂ ತಲುಪಲು ಲಿಫ್ಟ್ ವ್ಯವಸ್ಥೆ ಇದೆ. ಈ ಸುಮೇರು ಪರ್ವತವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಇಂದು ಉದ್ಘಾಟಿಸಿದ್ರು. ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶ್ವಖ್ಯಾತಿಯ ಸುಮೇರು ಪರ್ವತವನ್ನ ಲೋಕಾರ್ಪಣೆ ಮಾಡಿದ್ರು. ಎತ್ತರ ಪರ್ವತ ನಿರ್ಮಾಣ ಹಾಗೂ ಇದರ ಮೂಲ ಉದ್ದೇಶ ಅರಿತ ಉಪರಾಷ್ಟ್ರಪತಿಗಳು ಅಚ್ಚರಿ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. Mahamastakaabhishek of Bhagwan Parshvanath and inauguration of Sumeru Parvat Jain Temple Complex, where Paramatma and Manavta converge in sublimity. ನಿನ್ನೆಯಿಂದ ವರೂರಿನ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ಜನವರಿ 26ರವರೆಗೆ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಭಕ್ತರು ಸೇರಿದಂತೆ ಹಲವು ಗಣ್ಯರು ಆಗಮಿಸುತ್ತಿದ್ದಾರೆ. ಇನ್ನು ಇಂದು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ನಡೆದವು. ಮಂಗಳವಾದ್ಯ ಘೋಷಣೆ, ಆಚಾರ್ಯ ಶ್ರೀಗಳಿಂದ ಪ್ರವಚನ, ನವಗ್ರಹ ಶಾಂತಿ ಹವನ ಹಾಗೂ ಆಚಾರ್ಯ ಶ್ರೀಗಳಿಂದ ಮಹಾಮಂಗಳಾರತಿ ಪೂಜಾ ವಿಧಾನ, ಅಷ್ಟಕುಮಾರಿಕೆ ಅವರಿಂದ ಸೇವೆ ಹಾಗೂ ಪೂಜಾ ವಿಧಾನ, ಗರ್ಭ ಕಲ್ಯಾಣ ಕಾರ್ಯಕ್ರಮಗಳು ನಡೆದವು. ಸಂಜೆ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ದಿನಕ್ಕೆ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದು ವಿಶೇಷ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀರ್ಥ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೊಂಡಾಡಿದ್ರು. ಅಲ್ಲದೆ ಕ್ಷೇತ್ರದ ಹಾಗೂ ತೀರ್ಥಂಕರರ ಬಗ್ಗೆ ಗುಣಧರ ನಂದಿ ಸ್ವಾಮೀಜಿ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ತೀರ್ಥಂಕರರ ಹಾಗೂ ಜೈನ ಆಚಾರ್ಯರ ಕೊಡುಗೆಯನ್ನ ಕೊಂಡಾಡಿದ್ರು. ನವಗ್ರಹ ತೀರ್ಥವನ್ನ ಅತ್ಯಂತ ಚೆನ್ನಾಗಿ ಬೆಳೆಸಿ ಇವತ್ತು ಧಾರ್ಮಿಕ ಒಂದು ಕೇಂದ್ರವನ್ನಾಗಿ, ತೀರ್ಥ ಕೇಂದ್ರವನ್ನಾಗಿ ಇವತ್ತು ಪರಿವರ್ತನೆ ಹೊಂದಿದೆ. बोल्ड है मतलब आगम निष्ठ है, आर्ष परंपरा के निष्ठ है. हमारे आचार्य भगवंत 58 वर्ष की उम्र में इस भारत के जितने संत हैं उनके संत श्रोमणि हैं. ऐसे और आरिकाओं में गरणी ज्ञानमती माता जी हैं जिन्होंने 72 वर्ष अपने इस मार्ग में लगाए हैं. तो हम आपको यही कहेंगे, यह अनुष्ठान आप सबके लिए मंगल हो. ಒಟ್ಟಾರೆಯಾಗಿ 11 ದಿನಗಳ ಕಾಲ ನಡೆಯುವ ಈ ಸಂಭ್ರಮದಲ್ಲಿ ದೇಶ ವಿದೇಶಗಳ ಭಕ್ತರು ಪಾಲ್ಗೊಳ್ತಿದ್ದಾರೆ. ಪ್ರತಿದಿನ ಒಂದೊಂದು ವಿಶೇಷ ಪೂಜೆ ನೆರವೇರಿಸಲಾಗ್ತಿದೆ. ಭಕ್ತರು ವರೂರು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪಾವನರಾಗ್ತಿದ್ದಾರೆ. ಇನ್ನು ಹಲವು ಗಣ್ಯರು, ಸನ್ಯಾಸಿಗಳು, ಚಲನಚಿತ್ರ ನಟರು, ಗಾಯಕರು ಆಗಮಿಸಲಿದ್ದು ಒಂದೆಡೆ ಭಕ್ತಿ, ಇನ್ನೊಂದೆಡೆ ಮನರಂಜನೆಗೆ ಸಾಕ್ಷಿಯಾಗ್ತಿದೆ ವರೂರಿನ ಈ ನವಗ್ರಹ ತೀರ್ಥಕ್ಷೇತ್ರ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.